ನೀವು ನಿಮ್ಮ ಸರ್ ತಮ್ಮ ಹೆಸರು ಸರ್ ತಮ್ಮ ಹೆಸರು? ನನ್ನ ಹೆಸರು MS ನಟರಾಜ್ ಅಂತ. ಸರ್ ಈ ಗ್ರಾಮದಲ್ಲಿ ಈಗ ನಾವು 15 ವರ್ಷದಲ್ಲಿ ಒಂದು ಸಲ ಚಿತ್ರೀಕರಣ ಮಾಡಿ ಪ್ರಚಾರ ಮಾಡಿದ್ವಿ ಈಗ ಉಂಟೆನಲ್ಲಿ. ಈಗ ನೋಡಿದ್ರೆ ಒಂಥರ ವಿಚಿತ್ರ ಅನಿಸುತ್ತೆ. ಈಗ ಯಾಕೆ ಈ ಥರ ಆಯಿತು? ಇದು ಯಾಕಾಯಿತು ಅಂತಂದರೆ 165ನೇ ವರ್ಷದ ಸ್ವರ್ಣಗೌರಿ ಮಹೋತ್ಸವ ಇದು. ಈ 3 ವರ್ಷದಿಂದ ಗ್ರಾಮದ ಕೆಲವರು ಅವರ ಒಂದು ಹಿತದೃಷ್ಟಿಯಿಂದ ಅವರು ಏನು ತಿಳ್ಕೊಂಡ್ರೋ ಗೊತ್ತಿಲ್ಲ, ಅದು ಒಂದೇ ಆಗಿದ್ದು. 2 ವರ್ಷ ಕೊರೋನಾದಲ್ಲಿ ಗೌರಮ್ಮನವ್ರನ್ನ ಮಾಡಿರಲಿಲ್ಲ ನಾವು. ಅದರಿಂದ ನಮ್ಮ ಕೋಡಿಮಠದ ಸ್ವಾಮೀಜಿಗಳು, ನಾವು ಕೋಡಿಮಠದ ಅಪ್ಪಣೆ ಇಲ್ಲದೆ ನಾವು ಯಾವುದೇ ಕೆಲಸನೂ ಮಾಡೋದಿಲ್ಲ. ಸ್ವಾಮೀಜಿಯವರು ನಾನು ಬರ್ತೀನಿ ಈ ಸಲ ಮರ್ತಿಗೆ ತರೋಣ, ಭಾನುವಾರ ತಂದು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ದು ಅಷ್ಟೇ. ಅಷ್ಟಕ್ಕೆ ಕೆಲವು ಅಪಪ್ರಚಾರ ಮಾಡ್ಕೊಂಡು ಕೆಲವರು ತಪ್ಪು ಭಾವನೆ ಮಾಡ್ಕೊಂಡು ನೀವು ಮಾಡದೇ ಇದ್ದರೆ ಅವತ್ತೊಂದು ನಾವು ಮಾಡ್ತೀವಿ ಅಂತೇಳಿ ಊರವರು ಕೆಲವರು ಮಾಡ್ಕೊಂಡು ಅವ್ರದ್ದೇ ಆದ ಒಂದು ಇದರಲ್ಲಿ ಮಾಡಿ ನಮಗೆ 2 ವರ್ಷ ತೊಂದರೆ ಆಯಿತು. ಅಂದರೆ ಸ್ವಾಮಿಗಳ ಮೇಲೆ ಅಂದ್ರಾಗ ಅವ್ರಿಗೆ ಇದನ್ನ ಇಲ್ಲ, ಸ್ವಾಮಿಗಳ ಮೇಲೆ ಯಾವುದೂ ಇದಿಲ್ಲ ಅವ್ರಿಗೆ ಆ ಥರದ್ದೇನಿಲ್ಲ. ಅಲ್ಲ, ಯಾಕೆ ಅವ್ರ ಮಾತು ಕೇಳಲಿಲ್ಲ ಅಂತ ಊರಿನಲ್ಲಿ ಅದು ಕೆಲವು ರಾಜಕೀಯ ಪಿತೂರಿ ನಡೀತು. ಹಂಗಾಗಿ ರಾಜಕೀಯ ಪಿತೂರಿಯಿಂದ ಈ ಮಾಡಾಳು ನಮ್ಮ ಸ್ವರ್ಣಗೌರಮ್ಮನವ್ರನ್ನ ಹೆಸರನ್ನು ಕೆಡ್ಸೋಕ್ಕೆ ಪ್ರಯತ್ನ ಪಡೋದು. ಆದರೆ ಜಗನ್ಮಾತೆ ಹೆಸರು ಯಾರು ಕೆಡ್ಸೋಕ್ಕೆ ಆಗಲೂ ಇಲ್ಲ. ಮತ್ತು ಯಥಾಸ್ಥಿತಿ ಅಮ್ಮನವರು ಅದೇ ಈ 165 ವರ್ಷ ನಾವು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ವಿ. ನಾವು ಇದುವರೆಗೂ ಬಾಡಿಗೆ ಮನೇಲಿದ್ವಿ. ಇವತ್ತು ಸ್ವರ್ಣಗೌರಮ್ಮನವರ ಸ್ವಂತ ಜಾಗದಲ್ಲಿ ಅವರು ಸ್ಥಾಪನೆ ಆಗಿದ್ದಾರೆ. ಇದು ದೇಶಾದ್ಯಂತ ಜನಗಳು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ತೀವಿ. ಎಷ್ಟನೇ ದಿವಸಕ್ಕೆ ವಿಸರ್ಜನೆ ಮಾಡ್ತೀರಿ ಸರ್? ಸರ್ 12ನೇ ದಿವಸಕ್ಕೆ ವಿಸರ್ಜನೆ ಮಾಡ್ತೀವಿ. 10ನೇ ದಿವಸಕ್ಕೆ ಮಹಾಮಂಗಳಾರತಿ ಕಾರ್ಯಕ್ರಮ ಇರ್ತದೆ. ಕೋಡಿಮಠದ ಜಗದ್ಗುರು ಆಗಮಿಸ್ತಾರೆ. 11ನೇ ದಿವಸ ದುಗ್ಲ ಕಾರ್ಯಕ್ರಮ ಇರ್ತದೆ. 12ನೇ ದಿವಸ ನಾವು ವಿಸರ್ಜನೆ ಮಾಡ್ತೀವಿ. 17ನೇ ತಾರೀಕು ವಿಸರ್ಜನೆ ಮಾಡ್ತೀವಿ. ಈಗ ಭಕ್ತರಿಗೆ ಒಂಥರ ಮಿಸ್ಯೂಸ್ ಆಗುತ್ತಲ್ವರ, 2 ಕಡೆ ಆದ ಗೊಂದಲ ಆಗುತ್ತಲ್ವ? ಗೊಂದಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮೂಲತಃವಾಗಿ ಅಡಕವಾಗಿರ್ತಕ್ಕಂಥ ಪ್ರಭಾವ ಇರ್ತಕ್ಕಂಥದ್ದು ಈ ದೇವಿಗೆ ಮುಕ್ತಿ ಕೊಡೋದು ಗುರುಗಳು ಮುಕ್ತಿ ಕೊಟ್ಟಿದ್ದಾರೆ. ಶಿವಲಿಂಗ ಸ್ವಾಮಿಗಳು ಕೊಟ್ಟಂಥ ಮುಕ್ತಿ ನಮ್ಮ ಹತ್ರ ಭದ್ರವಾಗಿದೆ. ಅದನ್ನು ನಾವು ಧರಿಸಿದ್ದೀವಿ. ಧರಿಸಿದ ಮೇಲೇ ನಮಗೆ ಈ 3 ವರ್ಷದಿಂದ ಇದ್ದದ್ದು ಕೂಡ ಇವತ್ತು ನಮ್ಗೆ ನೆಮ್ಮದಿಯ ನಿರಾಳವಾಗಿದ್ದೀವಿ. ಆ ಸಂತೋಷದಿಂದ ಎಲ್ಲರೂ ಸಹ ಸಹಕಾರ ಮಾಡ್ತಾರೆ. ಗ್ರಾಮದವರು ಸಹ ಸಹಕಾರ ಮಾಡಿದ್ದಾರೆ. ನಿನ್ನೆ ನಮಗೆ ನೀವು 2 ವರ್ಷ ಮಾಡಿಲ್ಲ, ನೀವು ಮೂಲ ಗೌರಮ್ಮನವರು ಭಕ್ತರಾಗಿದ್ದು ಶಿವಲಿಂಗ ಕೋಡಿಮಠದ ಆಶೀರ್ವಾದ ನಿಮಗಿದೆ. ಅದರಿಂದ ನೀವು ಇನ್ನೂ 2 ದಿವಸ ಭಕ್ತರಿಗೆ ದರ್ಶನಕ್ಕೆ ಕೊಟ್ಟು ನೀವು 12 ದಿವಸಕ್ಕೆ ವಿಸರ್ಜನೆ ಮಾಡಿ, ನಾವು 10 ದಿವಸಕ್ಕೆ ವಿಸರ್ಜನೆ ಮಾಡ್ತೀವಿ ಅಂತೇಳಿ ಗ್ರಾಮದವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮ ಆಡಳಿತನೂ ಸಹಕಾರ ಕೊಟ್ಟಿದೆ, ತಾಲೂಕು ಆಡಳಿತ ಸಹಕಾರ ಕೊಟ್ಟಿದೆ, ರಕ್ಷಣಾ ಇಲಾಖೆಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಸರಿ ಸರ್, ಓಕೆ. ಇದು ನಮ್ಮ ಮಾಡಾಳಿನ ವಿಶೇಷ ಏನಂದರೆ 165ನೇ ವರ್ಷದ ಗೌರಮ್ಮನವರು ಪ್ರತಿಷ್ಠಾಪನೆ ಈ ವರ್ಷ. ಆದರೆ 1 ವರ್ಷ ನಾವು ಮಾಡಲಿಲ್ಲ. ಕಾರಣಾಂತರ ಊರಿನ ಒಂದು ವಿಚಾರದಲ್ಲಿ ಗೊಂದಲ ಆಗಿದ್ದರಿಂದ 1 ವರ್ಷ ಮಾಡಲಿಲ್ಲ. ಆ ಕಾರಣದಿಂದ ಈ ವರ್ಷ ನಾವು ಶಿವಲಿಂಗಜ್ಜನ ಆಶೀರ್ವಾದದಿಂದ ನಾವು ಈ ವರ್ಷ ಮಾಡಲೇಬೇಕು. ಅದು ಈ ಇತಿಹಾಸ ಏನಿದೆ ಅದು ಸೃಷ್ಟಿ ಮಾಡಲೇಬೇಕು. ಹಿಂದೆ ಒಂದು ದಿವಸ ಅವಕಾಶ ಇತ್ತು. ಅಂಥ ಸಮಯದಲ್ಲಿ ಇಷ್ಟೊಂದು ಪ್ರಬುದ್ಧಮಾನ ಕಾರಣ TV9 ಅಂಥ ಸಂದರ್ಭದಲ್ಲಿ ಅವರೆಲ್ಲ ಬಂದಿದ್ದರಿಂದ ಇವತ್ತು ಈ ಪ್ರಬುದ್ಧವನಕ್ಕೆ ಈ ಇತಿಹಾಸ ಬಂದಿದೆ. ಆ ಕಾರಣದಿಂದ ನಾವು ಈ ವರ್ಷ 1 ವರ್ಷ ಬಿಟ್ಟರೂ ಪರವಾಗಿಲ್ಲ. ಈ ವರ್ಷ ನಾವು ಶಿವಲಿಂಗಜ್ಜನ ಆಶೀರ್ವಾದದಿಂದ ಕೊಟ್ಟಂಥ ಶಿವಲಿಂಗಜ್ಜನ ಆಶೀರ್ವಾದದಿಂದ ಮುಕ್ತಿ ಕೊಟ್ಟಿದ್ರಲ್ಲ, ಆ ಶಕ್ತಿಯೇ ಈ ಗೌರಮ್ಮನವರ ಶಕ್ತಿ. ಸಣ್ಣವರಿಗೆ ಆ ಶಕ್ತಿ ಮುಖಾಂತರ ರಾಜ್ಯಾದ್ಯಂತ ಪ್ರಚಾರ ಬಂದೇ ಬರುತ್ತೆ. ನಾಡಿನ ಹಲವು ಏನೇನು ಗೊಂದಲ ಇತ್ತಲ್ಲಿ ಪರಿಹಾರ ಆಗುತ್ತೆ. ಶಕ್ತಿ ಏನಿದೆ ಈ ಮೂಲ ಗೌರಮ್ಮನವ್ರದೇ ಶಕ್ತಿ. ಆ ಮೂಲ ಸ್ಥಾನದಿಂದ ನಾವೇನು ತಂದಿದ್ದೀವಿ ಅದೇ ಶಕ್ತಿ ಇವತ್ತು
ಈ ಶಕ್ತಿ ಮುಖಾಂತರ ರಾಜ್ಯಾದ್ಯಂತ ಎಲ್ಲ ಭಕ್ತರು ಬದಲ ಅವಕಾಶ ಇರಲ್ಲ, ಮೂಲ ಸ್ಥಾನಕ್ಕೆ ಬಂದೇ ಬರ್ತಾರೆ. ಆ ಶಕ್ತಿ ನಡೆಸ್ಕೊಳುತ್ತೆ. ಯಾವುದೇ ಹರಕೆ ಇದ್ರೂ ಈ ಸ್ಥಾನಕ್ಕೆ ಬಂದ್ಬಿಟ್ಟು ಅವ್ರ ಹರಕೆ ತೀರಿಸ್ಕೊಂಡು ಹೋಗ್ಬೇಕು. ಮತ್ತೆ ಇನ್ನೊಂದೇನು ವಿಶೇಷ ಅಂತಂದರೆ, ಯಾವತ್ತು ನಾವು 2 ದಿವಸ ಲೇಟಾಗಿ ಅಜ್ಜಯ್ಯರ ಆಶೀರ್ವಾದ 2 ದಿವಸ ಲೇಟಾಗಿ ಮತ್ತಿಗೆ ತಂದು ಅದೇ ಥರ ಅವರು ಅವಕಾಶ ಕೊಟ್ಟರು. ಏನಂತ ಕೊಟ್ಟರು, ನೀವು 2 ದಿವಸ ಲೇಟಾಗಿ ಬಿಡ್ರಿ ವಿಸರ್ಜನೆ ಮಾಡ್ರಿ ಅಂತ. ಆ ಪ್ರಕಾರ ನಾವು 12ನೇ ದಿವಸಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೀವಿ. 11ನೇ ದಿವಸ ದೊಡ್ಡ ಮಂಗಳಾರತಿ ಇದೆ, 10ನೇ ದಿವಸ ದೊಡ್ಡ ಮಂಗಳಾರತಿ, 11ನೇ ದಿವಸ ದುಗ್ಲ ಸೇವೆ ಇದೆ. 12ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ವಿಸರ್ಜನೆ ಮಾಡ್ತೀವಿ. ಯಾವುದೇ ಗೊಂದಲ ಇರೋದಿಲ್ಲ. ಆ ಶಕ್ತಿ, ಭಗವಂತನ ಶಕ್ತಿ ನಮ್ಮ ಗ್ರಾಮ ಮತ್ತು ರಾಜ್ಯಾದ್ಯಂತ ಹೊರ ರಾಜ್ಯಗಳಿಂದ ಬರೋ ಭಕ್ತರಿಗೆ ಎಲ್ಲ ವಿಚಾರ ಇರುತ್ತೆ. ಗುರು ಚನ್ನಬಸವೇಶ್ವರ ಆಶೀರ್ವಾದದಿಂದ ಇಷ್ಟೆಲ್ಲ ಶಿವಲಿಂಗೇಶ್ವರ ಆಶೀರ್ವಾದದಿಂದ ನಡೀತಾ ಇದೆ. ಮತ್ತು ಈಗಲೂ ಕೂಡ ನಾವು ಸತ್ಯವಾಗಿ ಹೇಳ್ತಾ ಇದ್ದೀವಿ. ಅವತ್ತು ನೀವು ಚಾನಲ್ನಲ್ಲಿ ಅವತ್ತು ಪ್ರಚಾರ ಮಾಡ್ಬೇಕಾದ್ರೆ ಅವತ್ತು ಬಂದಿತ್ತು, ಏನೇನು ಆಗಿತ್ತೆ ಹಿಂದೆ ಇತಿಹಾಸ ಅಂತ ಇತ್ತು. ಇವತ್ತು ಅದೇ ಥರ ಮೂಲ ಭಕ್ತರು ಏನಿದ್ದೀರ ಇದಕ್ಕೆ ಹಿಂದಿನಿಂದ ನಡ್ಕೊಂಬಂದಾರೋ, ನಿಮ್ಮಲ್ಲಿ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಸಹ ಇಲ್ಲಿ ಹರಕೆ ಹೊತ್ಕೊಂಡು ಹೋದರೆ ನಿಮ್ಮ ಕಾರ್ಯಗಳು ಯಶಸ್ವಿಯಾದ್ಮೇಲೆ ಬಂದು ನಿಮ್ಮ ಹರಕೆ ತೀರಿಸ್ರಿ. ಉದಾಹರಣೆ ನಮ್ಮದು ಇತ್ತು. ನೀವು ಹಿಂದೆ ಚಾನಲ್ ಬಂದಂಥ ಸಂದರ್ಭದಲ್ಲಿ ಊಟ ಮಾಡೋಕ್ಕಾಗದಂಥ ಶಕ್ತಿ ಇತ್ತು, ಕೈನಲ್ಲಿ ಚರ್ಮ ರೋಗ ಇತ್ತು. ಅವತ್ತು ನೀವೇ ಚಾನಲಲ್ಲಿ ನೀವು ಮಾಡಿದ್ದೀರಾ. ಇವತ್ತು ನನ್ನ ಕೈ ಹೇಗಿದೆ ನೋಡ್ರಿ. ಗುಳ್ಳೆ ಇತ್ತು, ಥರ ಅಳ್ತಾ ಇತ್ತು, ಊಟ ಮಾಡೋಕ್ಕಾಗ್ತಿರಲಿಲ್ಲ, ಪರೆ ಉದುರ್ತಾ ಇತ್ತು ಕೈ. ಇವತ್ತು ಆ ಸನ್ನಿಧಿಲಿ ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವತ್ತಿನ ಕಷ್ಟ ನಿವಾರಣೆ ಆಗಿದೆ. ಅದಕ್ಕೋಸ್ಕರ ಇದು ಮೂಲ ಗ್ರಾಮ ನಮ್ದೇನು ಮೂಲಸ್ಥಾನ ಗೌರಮ್ಮ ನಾನು ಕೆಲಸ ಮಾಡಬೇಕು ಅಂತ ಅವತ್ತಿಂದ ನಾನು ಹಠ ತೊಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಸಹ ಮುಂದೂ ಸಹ ನಾನು ಇರತಕ್ಕಲ್ಲೂ ಆ ಶಕ್ತಿ ಆ ದೇವಿ ಎಲ್ಲಿವರೆಗೆ ಕೊಡ್ತಾಳೆ ಅಲ್ಲಿವರೆಗೂ ನಾನು ಇದಕ್ಕೆ ಸಹಕಾರ ಕೊಡೋದು. ಸರ್, ಇಲ್ಲಿ ಏನೇನು ರೋಗಗಳು ವಾಸಿಯಾಗಿದೆ ಸರ್ ನೀವು ನೋಡಿದ ಮಟ್ಟಿಗೆ? ಉದಾಹರಣೆ ಕೊಡಿ. ನೀವು ಅವತ್ತಿನ ಚಾನಲ್ ಬಂದಂಥ ಸಂದರ್ಭದಲ್ಲಿ ಆ ದೇವಸ್ಥಾನ ಇದ್ದಂಥ ಹಿಂದೆ ಮುಂದೆ ಮನೆಗಳು ನಮಗೆ ಮಕ್ಕಳಿರಲಿಲ್ಲ. ಎಷ್ಟೋ ವರ್ಷ ಆಯಿತು. ಆ ಸನ್ನಿಧಿಗೆ ಮಕ್ಕಳು ಕೊಡು ಅಂತ ಕೇಳಿದ್ರೆ ಆ ಸನ್ನಿಧಿಗೆ ಹೋಗಿ ಮಕ್ಕಳಾಗಿದ್ದಾವೆ. ಎಷ್ಟೋ ದಿವಸ ಆಯಿತು. ಮತ್ತು ಚರ್ಮ ರೋಗ, ಕೆಲವು ತನ್ನು ವಿಷ, ಕೆಲವು ರೋಗ ವಾಸಿಯಾಗಿದೆ. ಮತ್ತು ಕೆಲವರು ಅವರವರು ಯಾವುದು ಜಮೀನು ವಿಚಾರ ಎಷ್ಟೋ ಕೋರ್ಟಲ್ಲಿ ಆಗದಂಥ ವಿಚಾರ ಈ ಸನ್ನಿಧಿಯಲ್ಲಿ ತೀರ್ಮಾನ ಆಯಿತು. ಅವತ್ತು ಎಷ್ಟೋ ಕೋರ್ಟಲ್ಲಿ ತೀರ್ಮಾನ ಆಗೋದೇ ಇಲ್ಲ, ನಮ್ಮ ಜಮೀನೇ ಹೋತು ಅನ್ನೋ ವಿಚಾರವೂ ಸಹ ಜಮೀನು ಬಂದಿದೆ. ಇಷ್ಟೊಂದು ಜೊತೆಗೆ ಇನ್ನೂ ಕೆಲವು ವಿಚಾರ ಇದ್ದಾವೆ, ಹೇಳ್ಬೋದು ನಾವು, ಅವಕಾಶ ಇದೆ. ಆದರೆ ಈ ಪರಿಸ್ಥಿತಿನಲ್ಲಿ ಅದು ಅವರು ಬಂದು ಆ ಮನಸ್ಸನ್ನು ಇಟ್ಕೊಂಡು ಈ ದೇವಿಗೆ ಅವರ ಹರಕೆ ಹೊತ್ಕೊಂಡು ಹೋದರೆ ಮುಂದೆ ಅವ್ರಿಗೆ ಅನುಕೂಲ ಆಗುತ್ತೆ. ನಾವು ಮುಂದಿನ ದಿನದಲ್ಲಿ ಇದು ತಾತ್ಕಾಲಿಕ ದೇವಸ್ಥಾನ ಅಂತ ಮಾಡಿದ್ದೀವಿ. ಮುಂದಿನ 3 ವರ್ಷದಲ್ಲಿ 3 ಕೋಟಿ ವೆಚ್ಚದಲ್ಲಿ